ನಾಮಿನಿ ರೋಲ್ ಅಲ್ಲಿ ಏನು ನೀವು ಗೆದ್ರಿ ಆ ಸ್ಪೀಚ್ ಹೇಗಿರುತ್ತೆ ನಾವು ನೋಡ್ಬೇಕು. ಆ ಸ್ಪೀಚು ಆ ವೇದಿಕೆ ಮೇಲೆ ಕೊಟ್ರೇನೆ ಚಂದ. ಇಲ್ಲ ಇದು ಡ್ಯೂಪ್ಲಿಕೇಟ್ ಅವ್ರು ಒರಿಜಿನಲ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಕೊಡಲ್ಲ ಅಲ್ಲ, ಅದಕ್ಕೆ ಪ್ರಿಪೇರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಕೂಡ. ಐ ಅಗ್ರಿ ಶೈನ್ ಶೆಟ್ಟಿ. ಇದೀರಾ ಅಂದ್ಮೇಲೆ ನಾವು ಫನ್ ಗೇಮ್ಸ್ ಆಡಿಸ್ಲೇಬೇಕು. ಗೇಮ್ಸ್ ಇದೆಯಾ? ಅಳಬೇಡಿ. ಓಕೆ ಓಕೆನಾ? ಈ ವ್ಯಕ್ತಿಗಳಿಂದ ಏನಾದ್ರೂ ಕದಿಯೋದಾದ್ರೆ ಏನೇನ್ ಕದೀತೀರಾ ಅಂತ. ಯಶ್ ಬಿಯರ್ಡ್ ಅನ್ಬೇಡಿ, ಆ ಕದರ್. ಅಲ್ಲು ಅರ್ಜುನ್ ಸ್ಟೈಲ್. ಓಕೆ. ರಕ್ಷಿ ಶೆಟ್ಟಿ ಸಿಂಪ್ಲಿಸಿಟಿ. ಓಕೆ. ದರ್ಶನ್ ಅವ್ರ ಫ್ಯಾನ್ಸ್. ಸೋ ಮೈ ಗಾಡ್. ರಶ್ಮಿಕಾ ಮಂದಣ್ಣ ಅವರು. ರಶ್ಮಿಕಾ ಮಂದಣ್ಣ ಅವರಿಂದ ಏನ್ ಕದಿಯೋಣ, ಅವ್ರನ್ನೇ ಕದಿಬೋದಲ್ಲ. ಸೊ ಶೈನ್ ಶೆಟ್ಟಿ. ಸೊ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ರೆಡ್ ಕಾರ್ಪೆಟ್ ಅಲ್ಲಿ ನಡೆಯೋದೇ ಒಂದು ಸೆಲೆಬ್ರೇಷನ್ ಬೇರೆ. ಸೊ ಈವೆಂಟ್ಗೂ ಮುಂಚೆ ಐ ಥಿಂಕ್ ಈ ಸೆಲೆಬ್ರೇಷನ್ ಇನ್ವಾಲ್ವ್ ಆಗೋದು ಇನ್ನೂ ಸಖತ್ತಾಗಿರುತ್ತೆ. ಸೊ ರೆಡ್ ಕಾರ್ಪೆಟ್ ನಲ್ಲಿ ನಡೀತಾ ಇದ್ದೀರಾ ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025. ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ ರೆಡ್ ಕಾರ್ಪೆಟ್ ನಲ್ಲಿ ನಡೀತಾ ಇರೋದು. ಸೊ ಆಲ್ರೆಡಿ ನಿನ್ನೆ ಒಂದಿಷ್ಟು ಮಾತುಕತೆಗಳನ್ನ ಮಾಡಿದೀವಿ, ಬಟ್ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ರೆಡ್ ಕಾರ್ಪೆಟ್ ಮೇಲೆ ರೆಡ್ ಬ್ಯೂಟಿ. ಸೊ ತುಂಬಾ ಖುಷಿ ಇದೆ. ಸೊ ನಿನ್ನೆ ಹೇಳ್ದಂಗೆ ಲಾಸ್ಟ್ ಇಯರ್ ಕೂಡ ರೆಡ್ ಕಾರ್ಪೆಟ್ ಮೇಲೆ ನಡೆದಿದ್ವಿ. ಈ ವರ್ಷ ರೆಡ್ ಕಾರ್ಪೆಟ್ ಮೇಲೂ ಅದೇ ರೆಡ್ ಕಾರ್ಪೆಟ್ ಮೇಲೆ ಈ ವರ್ಷ ಕೂಡ ನಡೀತಾ ಇದೀವಿ. ಚಿತ್ತಾರ ಅವಾರ್ಡ್ ಸ್ಟಾರ್ ಅವಾರ್ಡ್ಸ್ 2025. ಬಟ್ ಈ ಸಲ ಒಂದಿಷ್ಟು ಆಡೆಡ್ ವಿಚಾರಗಳಿದಾವೆ ನನಗೆ. ಚಿತ್ತಾರ ಅವಾರ್ಡ್ಸ್ ವೇದಿಕೆಯಲ್ಲಿ ಒಂದು ನಾಮಿನೇಷನ್ ಇದೆ, ಇನ್ನೊಂದು ನಾನು ಮತ್ತೆ ನಮ್ಮ ಜಸ್ಟ್ ಮ್ಯಾರಿಡ್ ನ ಜೋಡಿ ಅಂಕಿತಾ ಪರ್ಫಾರ್ಮ್ ಮಾಡ್ತಾ ಇದೀವಿ. ಸೊ ಈ ಎರಡು ಸ್ಪೆಷಲ್ ವಿಚಾರಗಳಿದೆ, ಜಸ್ಟ್ ನಾಟ್ ಆಸ್ ಅ ಗೆಸ್ಟ್, ಆಲ್ಸೋ ಆಸ್ ಪರ್ಫಾರ್ಮರ್ಸ್ ಅಂಡ್ ನಾಮಿನೇಷನ್ಸ್. ಈ ಸಲದ ಅವಾರ್ಡ್ ಒಂದು ವಿಶೇಷ ನಮ್ಗೆ. ಹೌದು. ಈಗ ನೀವು ನಾಮಿನಿ ಆಗಿದ್ದೀರಾ ಅಂತ ಹೇಳಿದ್ರೆ, ಓಕೆ, ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಶೈನ್ ಶೆಟ್ಟಿಗೆ ಬಂತು ಅಂತ ಇಟ್ಕೊಳ್ಳೋಣ. ಆ ನಾಮಿನಿ ರೋಲ್ ಅಲ್ಲಿ ಏನು ನೀವು ಗೆದ್ರಿ ಆ ಸ್ಪೀಚ್ ಹೇಗಿರುತ್ತೆ ನಾವು ನೋಡ್ಬೇಕು. ಆ ಸ್ಪೀಚು ಆ ವೇದಿಕೆ ಮೇಲೆ ಕೊಟ್ರೇನೆ ಚಂದ. ಇಲ್ಲ ಇದು ಡ್ಯೂಪ್ಲಿಕೇಟ್ ಅನ್ಬೋದು. ಈಗ ನೋಡೋಣ, ಈಗ ಶೈನ್ ಶೆಟ್ರಿಗೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಇಂದ ಅವಾರ್ಡ್ ಸಿಕ್ಕಿದೆ. ಸೊ ಈಗ ಅವ್ರು ಏನ್ ಸ್ಪೀಚ್ ಕೊಡ್ತಾರೆ ನೋಡೋಣ. ಈಗ್ಲೇ ನೋಡಿ ಫುಲ್. ಖಂಡಿತವಾಗ್ಲೂ ಇಲ್ಲ, ಒರಿಜಿನಲ್ ಆಗೇ ಇರ್ಬೇಕು, ಡೂಪ್ಲಿಕೇಟ್ ಆಗಿ ಬರ್ಲೇಬಾರ್ದು. ಸೊ ಆ ಎಕ್ಸೈಟ್ಮೆಂಟ್, ಆ ಸ್ಪೀಚು ಆ ವೇದಿಕೆಗೆ ಸಲ್ಲಬೇಕು, ಆ ವೇದಿಕೆಯಲ್ಲಿ ಆಡಿದ್ರೇನೆ ಚಂದ. ಸೊ ಅದಾದಾಗ ಅಲ್ಲೇ ಮಾತಾಡೋಣ. ಸರಿ, ಅವ್ರು ಒರಿಜಿನಲ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಕೊಡಲ್ಲ ಅಲ್ಲ, ಅದಕ್ಕೆ ಪ್ರಿಪೇರ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಯಾರು ಕೂಡ. ಬಿಕಾಸ್ ಆ ಮೊಮೆಂಟ್ ಅಲ್ಲಿ ಬರುವಂತ ಮಾತುಗಳನ್ನ ಮೊದಲೇ ಅದನ್ನ ರೆಡಿಯಾಗಿ ಬರೋದಕ್ಕೆ ಇಟ್ಸ್ ಹೆವಿಲಿ ಇಂಪಾಸಿಬಲ್ ನನ್ನ ಪ್ರಕಾರ. ಅಂಡ್ ಆಲ್ಸೋ ಮತ್ತೆ ಆ ಇಮೋಷನ್ ನ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಐ ಅಗ್ರಿ ಶೈನ್ ಶೆಟ್ಟಿ ಸರ್. ಡನ್. ಓಕೆ, ಈಗ ಔಟ್ಫಿಟ್ ಸೋ ಕೂಲ್, ಸೋ ಸಿಂಪಲ್, ಸೋ ಎಲಿಗೆಂಟ್, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ನೆನ್ನೆ ರಿಹರ್ಸಲ್ ಗೆ ಬಂದಿದ್ರು, ಯಾವುದೋ ಯೆಲ್ಲೋ ಶರ್ಟ್ ಹಾಕಿದ್ರು. ಐ ವಾಸ್ ಲೈಕ್ ಶೈನ್ ಅಂತ. ಸೊ ಬಟ್ ಹಿಯರ್ ಈಸ್ ಶೈನ್ ಶೆಟ್ಟಿ. ಹೇಳ್ಬೇಕು, ಔಟ್ಫಿಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೊಂದು ವ್ಯತ್ಯಾಸ ಕಾಣಬೇಕಲ್ಲ. ರೆಡ್ ಕಾರ್ಪೆಟ್ ಅಲ್ಲಿ ಅದಕ್ಕಾದಂತ ಒಂದು ಗೌರವ, ಘನತೆ ಅಂತ ಇರುತ್ತೆ. ಅದನ್ನ ಉಳಿಸೋದಕ್ಕೆ ನಾವು ಈ ತರ ರೆಡಿಯಾಗಿ ಬರ್ಲೇಬೇಕು. ಅಂದ್ರೆ ವೆರಿ ಡಿಯರ್ ಫ್ರೆಂಡ್, ಬಹಳ ವರ್ಷಗಳಿಂದ ಸ್ನೇಹಿತರು ನಾವು. ತೇಜಸ್ವಿನಿ ಅಂಜನ್ ಕುಮಾರ್ ಅಂತ. ಸೊ ಅವರು ಡಿಸೈನ್ ಮಾಡಿರುವಂತಹ ಔಟ್ಫಿಟ್. ಸೊ ಯಾ, ಓಕೆ, ಐ ಥಿಂಕ್ ಹೇರ್ ಬಿಟ್ಟಿರೋದು ಐ ಥಿಂಕ್ ಸಿನಿಮಾಗೋಸ್ಕರನ, ಪ್ರಾಜೆಕ್ಟ್ಗೋಸ್ಕರನ, ವಾಟ್ ಇಸ್ ದಿಸ್? ಅದೇ ಪ್ರಾಜೆಕ್ಟ್ಗೋಸ್ಕರ, ಸಿನಿಮಾಗೋಸ್ಕರನೇ ಬಿಟ್ಟಿರೋದು. ಬಟ್ ಅದೇ ಅಂದ್ರೆ ಬೇಕು ಅಂದಾಗ ಬಿಟ್ಕೊಳಕ್ಕಾಗಲ್ಲ. ಬಿಟ್ಟಿದ್ರೆ ನಮ್ಗೆ ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ಬಿಟ್ಟಿದ್ವಿ. ಬಟ್ ಅಗೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ, ಇಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಈಗ ನೀವು ಇದೀರಾ ಅಂದ್ಮೇಲೆ ನಾವು ಫನ್ ಗೇಮ್ಸ್ ಆಡಿಸ್ಲೇಬೇಕು. ಗೇಮ್ಸ್ ಇದೆಯಾ? ಅಳಬೇಡಿ. ಓಕೆ ಓಕೆನಾ? ಸೊ ಗೇಮ್ಸ್ ಇದೆ, ಗೇಮ್ಸ್ ಹೋಗೋಣ. ಜಸ್ಟ್ ಗಿವ್ ಮಿ ಅ ಮಿನಿಟ್. ಎಸ್, ಈ ಗೇಮ್ಗೆ ಹೋಗೋಣ. ಇದು ಹೇಗ್ ಮಾಡ್ತೀರಾ ಅಂತ ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಶೈನ್ ಶೆಟ್ಟಿ ಅವ್ರಿಗೆ ಈ ಗೇಮ್ಸ್, ಟಾಸ್ಕ್ ಅದೆಲ್ಲ ಹೊಸದಲ್ಲ. ಬಿಗ್ ಬಾಸ್ ಸೀಸನ್ 7 ವಿನ್ನರ್ ಅಂದ್ಮೇಲೆ ಹೆಂಗಿರ್ಬೇಕಲ್ವಾ? ನಾನು ನೋಡಿ ಕರೆಕ್ಟ್ ಸೀಸನ್ ಹೇಳಿದೀನಿ, ಎತ್ತಿದ ಕೈ. ಓಕೆ, ಸೊ ಟಾಸ್ಕ್ ಗೇಮ್ಸ್ ಎಲ್ಲ ಇವ್ರಿಗೆ ಹೊಸದೇ ಅಲ್ಲ, ಆಯ್ತಾ ವೀಕ್ಷಕರೇ? ಸೊ ನಾನು ಕೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗ್ಬೇಕು. ಸೊ ಗೇಮ್ ಬಂದು ಈ ವ್ಯಕ್ತಿಗಳಿಂದ ಏನಾದ್ರೂ ಕದಿಯೋದಾದ್ರೆ ಏನೇನ್ ಕದಿತೀರಾ ಅಂತ, ಏನ್ ಸ್ಟೀಲ್ ಮಾಡ್ತೀರಾ ಅಂತ ಬರ್ತಾ ಕಳ್ತನ ಮಾಡುವಂತ ವಿಚಾರಗಳನ್ನ ಮಾತಾಡ್ತಾ ಇದೀವಿ. ಓಕೆ, ರೆಡಿ? ಯಶ್ ಬಿಯರ್ಡ್ ಅನ್ಬೇಡಿ, ಆ ಕದರ್. ಸಖತ್. ಓಕೆ. ಗಣೇಶ್ ಹಿಸ್ ಹ್ಯೂಮರ್ ಅಲ್ವಾ? ಸೂಪರ್ ಅಲ್ಲ ಅವರು. ಸೊ ಓಕೆ. ಅಲ್ಲು ಅರ್ಜುನ್ ಅವ್ರ ಸ್ಟೈಲ್ ಇಷ್ಟ ನನಗೆ. ಯು ಅಡ್ಮೈರ್ ಹಿಮ್? ಡೆಫಿನೆಟ್ಲಿ. ಓಕೆ. ರಕ್ಷಿ ಶೆಟ್ಟಿ ಸಿಂಪ್ಲಿಸಿಟಿ. ಓಕೆ. ಶಿವರಾಜ್ ಕುಮಾರ್ ಅಂದ್ರೆ ಅಷ್ಟು ವರ್ಷದ ಒಂದು ಲೆಗೆಸಿ ಏನ್ ಕ್ಯಾರಿ ಮಾಡ್ತಿದ್ದಾರೆ, ಅದನ್ನ ಕದಿಯೋದಕ್ಕೆ ಇಷ್ಟಪಡ್ತೀನಿ. ಸೂಪರ್. ದರ್ಶನ್ ಅವ್ರ ಫ್ಯಾನ್ಸ್.
ಓ ಮೈ ಗಾಡ್, ಸೂಪರ್. ಉಪೇಂದ್ರ. ಕ್ರಿಯೇಟಿವಿಟಿ. ಆಬ್ವಿಯಸ್ಲಿ. ರಶ್ಮಿಕಾ ಮಂದಣ್ಣ ಅವರು ಏನ್ ವಾಟ್ ಯು ವಾಂಟ್ ಟು ಸ್ಟೀಲ್? ರಶ್ಮಿಕಾ ಮಂದಣ್ಣ ಅವರಿಂದ ಏನ್ ಕದೀಲಿ ನಾನು? ಸಮಥಿಂಗ್ ಗ್ರೇಸ್ ಅಂತ ಹೇಳ್ಬೋದಾ ನಾನ್ ಕದಿಯೋದಾದ್ರೆ? ರಶ್ಮಿಕಾ ಮಂದಣ್ಣ ಅವರಿಂದ ಏನ್ ಕದಿಯೋಣ? ಅವ್ರನ್ನೇ ಕದಿಬೋದಲ್ಲ. ಅದಕ್ಕೆ ಇಷ್ಟು ಯೋಚನೆ ಮಾಡಿದ್ರು ಇವರು. ರಶ್ಮಿಕಾ ಮಂದಣ್ಣ ಇಂದ ಏನ್ ಕದಿಲ್ಲ, ಅವ್ರನ್ನೇ ಕದಿಬೋದಲ್ಲ. ವಾಟ್ Definitely, ಆನ್ yes. ಆನ್ಸರ್. ಶ್ರೀಲೀಲಾ. ಶ್ರೀಲೀಲಾ ಹರ್ ಕ್ಯೂಟ್ನೆಸ್. ಓಕೆ, ಸಕದಾಗಿ ಆನ್ಸರ್ ಮಾಡಿದ್ರಿ. ಖುಷಿ ಆಯ್ತಾ ಈ ಥ್ಯಾಂಕ್ ಯು ಗೇಮು? ಸಖತ್ತಾಗಿದೆ. ಏನೇನ್ ಮಾತಾಡೋದು ಅಂತ ನಂಗೆ ತುಂಬಾ, ಅಂದ್ರೆ ನಂಗೆ 10th PUC ಅಲ್ಲೂ ಕೂಡ ಇಷ್ಟೆಲ್ಲ ಕಷ್ಟ ಆಗಿರ್ಲಿಲ್ಲ. ಬಟ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ನೀವು ಕೇಳ್ತಾ ಇರೋದ್ರಿಂದ ಅದು ಈಸಿ ಆಯ್ತು ಅಂತ ನನ್ಗೆ ಅನ್ಸುತ್ತೆ. ಇನ್ವಿಜಿಲೇಟರ್ ನೀವಾಗಿರೋದ್ರಿಂದ ಗೇಮ್ ಸ್ವಲ್ಪ ಸುಲಭ ಆಯ್ತು ನನಗೆ. ಥ್ಯಾಂಕ್ ಹೌದು, ಯು. ನಾನು ಪದೇ ಪದೇ ಇಂಟರ್ವ್ಯೂ ಮಾಡ್ತೀನಿ, ಯಾಕೆ ಅಂತ ಗೊತ್ತಿಲ್ಲ. But ಪದೇ ಪದೇ ಸಿಗ್ತಿರ್ತಾರೆ ನನ್ನ ಕೈಲಿ. ಐ ಥಿಂಕ್ ನಿಮ್ ತಾಯಿ ಒಂದು ಕರೆಸ್ಬೋದು, ಇಫ್ ಯು ಡೋಂಟ್ ಮೈಂಡ್. ಐ ಥಿಂಕ್ Yes, ಅಮ್ಮ yes. ಜೊತೆ ಮಾತಾಡಿ ತುಂಬಾ ಅಮ್ಮ. ವರ್ಷಗಳಾಯ್ತು. ಸ್ಟೇಜ್ ಹಾಯ್ ಮ್ಯಾಮ್, ನಮಸ್ತೆ ಸರ್. ಹೇಳಿ. ನಮಸ್ಕಾರ. ನೀವೇನೋ ಹೇಳಕ್ ಹೊರಟ್ರಿ. ಅಲ್ಲ, ಬಂದ್ರೆ ತೊಂದ್ರೆ ಇಲ್ಲ, ಮರ್ಕಬೇಡಿ ಅಂತ ಹೇಳೋದು. ಮಗನಿಗೆ ಕ್ವೆಶನ್ಸ್ ಕೇಳ್ತಾ ಇದ್ದೆ, ಈಗ ನಾನು ನಿಮಗೆ ಕ್ವೆಶನ್ಸ್ ಕೇಳಬೇಕು. ಮಗ ಇಷ್ಟು ಎತ್ತರಕ್ಕೆ ಬಂದಿರೋದು ಎಷ್ಟು ಖುಷಿ ಇದೆ. ಇವತ್ತು ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ನಾಮಿನಿ ಕೂಡ ಆಗಿದ್ದಾರೆ, ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರೆಡ್ ಕಾರ್ಪೆಟ್ ನಲ್ಲಿ. ದಟ್ ಸ್ವಾಗ್ ವಾಕ್ ಮಾಡ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಆಗುತ್ತೆ. ಓಕೆ ಮೇಡಮ್, ಇಷ್ಟು ದೊಡ್ಡ ಕ್ವೆಶನ್ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ಶಾರ್ಟ್. ನಮ್ಮ ಅಮ್ಮನ್ನ ನೀವು ಯಾವ್ದೇ ಪ್ರಶ್ನೆ ಕೇಳಿದ್ರೆ ಅವ್ರು ಇಷ್ಟೇ ಮಾತಾಡೋದಕ್ ಬಿಟ್ರೆ ಬಚಾವ್. ಓಕೆ, ಇಲ್ಲ ಅಂದ್ರೆ ಇಲ್ಲಿ ಇಮೋಷನಲ್ ಸಿನಿಮಾ ಸ್ಟಾರ್ಟ್ ಆಗ್ಬಿಡುತ್ತೆ. ಬೇಡ, ಹೌದಾ? ರಿಸ್ಕ್ ತಗೋಬೇಡಿ. ಓಕೆ, ಮಗನ ಈ ಲುಕ್ ಹೆಂಗಿಷ್ಟ? ಇಲ್ಲ, ಫಸ್ಟ್ ಆಫ್ ಆಲ್ ಅಂದ್ರೆ ಫಸ್ಟ್ ಟೈಮ್ ಅನ್ಕೊಳ್ತೀನಿ ಒಂದು Yes. ರೆಡ್ ಕಾರ್ಪೆಟ್ ಅಲ್ಲಿ ನಾನು ಅವ್ರ ಜೊತೆಗೆ ನಡೀತಾ ಇರೋದು ಇದು ಫಸ್ಟ್. Okay. ಸೊ ಖುಷಿ ಆಗ್ತಾ ಇದಮ್ಮ ಖುಷಿ ಆಯ್ತು. ಮಗನ್ ಜೊತೆ ರೆಡ್ ಕಾರ್ಪೆಟ್ ಏರಿಯಾದಲ್ಲಿ? ತುಂಬಾ ಖುಷಿ ಆಯ್ತು. ಐ ಥಿಂಕ್ ಅದೆಷ್ಟೋ ತಾಯಿಂದಿರ ಆಸೆ ಅನ್ಸುತ್ತೆ ಅಲ್ಲ ಸರ್? ಅಂದ್ರೆ ಈ ಒಂದು ಸಿನಿಮಾ ಫೀಲ್ಡ್ ಗೆ ಯಾರು ಬರ್ತಾರೆ, ಸೊ ನನ್ನ ತಾಯಿನ ಹೀಗೆ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಅವಾರ್ಡ್ ತಗೊಳೋದನ್ನ ನೋಡ್ಬೇಕು, ಇದೆಲ್ಲ ಎಷ್ಟು ಖುಷಿ ಕೊಡುವಂತದ್ದಲ್ವಾ? ಅಂದ್ರೆ ನನ್ನ ಪ್ರತಿ ಸಾಧನೆಯಲ್ಲೂ ಕೂಡ ನನ್ ಪ್ರತಿ ಈ ತರದ ಯಾವುದೇ ಒಂದು ವೇದಿಕೆನ ಹತ್ತದಾಗ್ಲೂ ಕೂಡ ನಮ್ ಫ್ಯಾಮಿಲಿ ಇಸ್ ಆಲ್ವೇಸ್ ಬೀನ್ ದೇರ್. Yes, yes, yes. ಬಟ್ ಇವತ್ತು ಎಲ್ಲಾರನ್ನೂ ಕರ್ಕೊಂಡ್ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಬಟ್ ಐ ಥಿಂಕ್ ನಮ್ ತಾಯಿ ನಮ್ ಜೊತೆಗಿದ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೊಂದಿಲ್ಲ ಅಂತ ಅನ್ಕೊಳ್ತೀನಿ. ಅಂಡ್ ಇಟ್ಸ್ ಅ ಪ್ರಿವಿಲೇಜ್ ನಮಗೂ ಕೂಡ. Okay. ಇಂತ ಒಂದು ವೇದಿಕೆಯಲ್ಲಿ ನಾವು ಪರ್ಫಾರ್ಮ್ ಮಾಡ್ತಿರ್ಬೇಕಾದ್ರೆ ಅಥವಾ ನಾವು ನಾಮಿನೇಟ್ ಆಗಿರ್ಬೇಕಾದ್ರೆ ಅವ್ರು ನಮ್ ಪಕ್ಕದಲ್ಲಿರೋದು. Okay. ಆಲ್ವೇಸ್ ಹೇಳ್ತಾರಲ್ಲ, ಗಂಡ್ ಮಕ್ಳಿಗೆ ಇಟ್ಸ್ ಆಲ್ವೇಸ್ ದ ಲೇಡಿ ಲಕ್ Yes, ಅಂತ. ಐ ಥಿಂಕ್ ದಿಸ್ ಇಸ್ ಮೈ ಲೇಡಿ ಲಕ್. yes. ಪಕ್ಕದಲ್ಲೇ ಇದಾರೆ ಲೇಡಿ ಲಕ್. ಸೊ ಈ ಲೇಡಿ ಲಕ್ ನಿಮ್ಗೆ ಫ್ಯೂಚರ್ ಫುಲ್ ಇರ್ಲಿ, ಹೀಗೆ ಬಿಂದಾಸ್ ಆಗಿ ಮಸ್ತ್ ಫಿಲಮ್ಸ್ ಕೊಡಿ. ನಾವಂತೂ ನೋಡೋದಕ್ಕೆ ರೆಡಿ. ಶೆಟ್ರೆ, ಒಳ್ಳೆದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ನಾಮಿನಿ ಇದೆ, ನಾಮಿನಿ ಆದ್ಮೇಲೆ ಸಿಗ್ಬೇಕು, ಸ್ಪೀಚ್ ಮತ್ತೆ ಕೇಳ್ತೀನಿ ಸ್ಟೇಜ್ ಮೇಲೆ ಖಂಡಿತ. ಏನ್ ಹೇಳಿದ್ರಿ ಅಂತ. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. Thank you, ಥ್ಯಾಂಕ್ ಯು Shine ಥ್ಯಾಂಕ್ Shetty. ಯು ಥ್ಯಾಂಕ್ ಯು. ಮ್ಯಾಮ್, ಥ್ಯಾಂಕ್ ಯು ಸೋ Thank you. ಮಚ್ ಬಂದಿದ್ದಕ್ಕೆ. ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.